ಹಲೋ ನಮಸ್ಕಾರ ಎಲ್ಲರಿಗೂ ಕುಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಬರ್ರಿ ಇವತ್ತು ನೀರು ದೋಸೆ ಮಾಡೋಣಂತ. ನಾನು ಇಲ್ಲಿ ನೀರು ದೋಸೆ ಮಾಡೋಕೆ ರೇಷನ್ ಅಕ್ಕಿನ ತೊಗೊಂಡಿನಿ ರೀ. 2 ಲೋಟ ರೇಷನ್ ಅಕ್ಕಿಲೇ ಹಾಕಿ ನೋಡ್ರಿ. ನಾನು 2 ಲೋಟ ನಾ ಅಕ್ಕಿ ದೋಸೆ ಅಕ್ಕಿನೂ ತೊಗೋಬೋದು. ನಾನು ಇಲ್ಲಿ ರೇಷನ್ ಅಕ್ಕಿಲೇನ ಮಾಡಿ ತೋರ್ಸಾತ್ ನೋಡ್ರಿ. 2 ರಿಂದ 3 ಸಾರಿ ಕ್ಲೀನಾಗಿ ತೊಳ್ಕೊಬೇಕ್ರಿ. ತೊಳ್ಕೊಂಡು ಒಂದು ನೀರು ಮುಳುಗುವಷ್ಟು ನೀರು ಹಾಕಿ ಒಂದು ಓವರ್ ನೈಟ್ ಇಟ್ಟರು ನಡಿತೈತಿ. ಇಲ್ಲ ಅಂದರೂ 4 ರಿಂದ 5 ತಾಸಾದರೂ ನೆನೆಯಬೇಕ್ರಿ ಅವ. ನಾನು ರಾತ್ರಿ ಎಲ್ಲ ನೆನೆ ಇಟ್ಟೀನಿ ರೀ, ಟೈಮ್ ಐತೈತೆ. ಬೆಳಗ್ಗೆ ನೋಡ್ರಿ ನೆಂದಾವ ಅಕ್ಕಿ. ಈಗ ಇವನು ಸ್ವಲ್ಪ ಹಾಕಿ ನಂಗೆ ರುಬ್ಕೋತಾನೆ ನೋಡ್ರಿ. ಈಗ ಚಲೋ ಆಕವ್ರಿ ದೋಸೆ. ಸಡನ್ನಾಗಿ ಏನು ನಾಷ್ಟಕ್ಕೆ ಏನು ಮಾಡೋದು ಅನಿಸಿದಾಗ ಮಾಡ್ಕೊಂಡು ತಿನ್ಬೋದು ರೀ. ಇವನ್ನ ನುಣ್ಣಗೆಲ್ಲ ರುಬ್ಕೋಬೇಕ್ರಿ. ಈಗ ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಿನ್ರಿ. ನಾನು ಜಾಸ್ತಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ರುಬ್ಬಕ್ಕಾಗೋಷ್ಟು ಹಾಕ್ಕೊಂಡು ರುಬ್ಬಿ ಆಮೇಲೆ ನಮಗೆ ಅಳತಿಗೆ ನೋಡ್ಕೊಂಡು ನೀರು ಹಾಕ್ಬೇಕಾಕೈತಿ. ಈಗ ಅಷ್ಟು ರುಬ್ಬಿ ನೋಡ್ಕೊಂಡು ಇಡೋದ್ರಿ. ಸ್ವಲ್ಪ ಅದಕ್ಕೆ ನಾ ರುಬ್ಕೊಂಡನ್ರಿ. ಈಗ ಕರೆಕ್ಟಂಗೆ ಇಷ್ಟು ಕರೆಕ್ಟ್ ಆಗೈತಿ. ಈಗ ಇನ್ನು ನಾವು ನೀರು ದೋಸೆಗೆ ಸ್ವಲ್ಪ ಇನ್ನೂ ತಿಳುಬೇಕಾಕೈತ್ರಿ. ಅದು ಮುಚ್ಚೆ ಒಂದು 10 ನಿಮಿಷ ಅಷ್ಟು ಇಡ್ತೇನೆ ರೀ. ಜಾಸ್ತಿ ಇಡೋದೇನು ಬೇಕಾಗಿಲ್ಲ, ಅದನ್ನೇನು ನೆನೆಸೋ ಅವಶ್ಯಕತೆ ಇಲ್ಲ. ಉದ್ದಿನ ಬೇಳೆ ಹಾಕಂಗಿಲ್ಲ, ಏನೂ ಇಲ್ಲರಿ. ಅದಕ್ಕೆ ರೇಷನ್ ಅಕ್ಕಿ ಅಷ್ಟು ನಾನು ಏನಿಟ್ಟು ರುಬ್ಬಿ ನೋಡ್ರಿ. ಇಲ್ಲೇ ಒಂದು 10 ನಿಮಿಷ ಆದಮೇಲೆ ಸ್ವಲ್ಪ ಚಟ್ನಿ ಮಾಡ್ಕೊಂಡು ಅಷ್ಟೇ. ನಾ ಏನು ಭಾಳ ತನ ಇಟ್ಟಿಲ್ಲ. ಚಟ್ನಿ ಮಾಡ್ಕೊಂಡು ಒಂದು 2 ಲೋಟ ನೀರು ಹಿಡ್ದೈತಿ ನೋಡ್ರಿ. ಇದನ್ನ 2 ಲೋಟ ನೀರು ಹಾಕಿ ಈ ಹದಕ್ಕೆ ಮಾಡ್ಕೊಂಡು ನೋಡ್ರಿ. ತೀರಾ ತಿಳುನಲ್ಲ, ಭಾಳ ತಿಕ್ಕು ಅಲ್ಲ, ಒಂದು ಈ ಹದಕ್ಕೆ ಮಾಡ್ಕೊಂಡು ಈ ಕಡೆ ಹಂಚು ಬಿಸಿ ಇಟ್ಟು ನೋಡ್ರಿ. ಹಂಚು ಬಿಸಿ ಇಟ್ಟು ಒಂದೊಂದು ಸ್ವಲ್ಪ ತೆಳಗ ಹಿಂಗೆ ಕೈ ಸ್ವಲ್ಪ ಮೇಲ್ಗಡೆ ಅಂದ್ರನ ಸ್ವಲ್ಪ ಹಾಕಿದ್ರೆ ಅದನ್ನ ಸ್ವಲ್ಪ ತೀರಾ ಒಂದೇ ಕಡೆ ಹಾಕಿದ್ರೆ ಸರಿ ಅನಿಸೋದಿಲ್ಲ. ಅದನ್ನ ಹಿಂಗೆ ಸುತ್ತು ಕಡೆನ ಅಗಲವಾಗುವಂಗನ ಹಾಕಬೇಕು. ಸ್ವಲ್ಪ ಎಲ್ಲರೂ ಹಿಂಗೆ ಬಿಟ್ಕೊಂಡಿದ್ರು ಸ್ವಲ್ಪ ಹಾಕಿ ಸ್ವಲ್ಪ ಕರೆಕ್ಟಂಗೆ ಒಂದು ಸ್ವಲ್ಪ ಮ್ಯಾಲೆ ಎಣ್ಣೆ ಹಚ್ಕೋದ್ರಿ. ಹಂಚಿಗೂ ಹಚ್ಚಿನ ಕೆಳಗೆ ಒಂದು ಸ್ವಲ್ಪ ಹಚ್ಕೋಬೇಕ್ರಿ ಅಷ್ಟೇ, ಭಾಳ ಏನಿಲ್ಲ. ಮುಚ್ಚಿದ್ರೂ ಬರ್ತೈತ್ರಿ ಮೇಲ್ಗಡೆಯಿಂದ, ಏನು ಮುಚ್ಚಿದ್ರೂ ನಡಿತೈತ್ರಿ. ನೀರು ದೋಸೆಗೆ ಏನು ಮುಚ್ಚೋ ಅವಶ್ಯಕತೆ ಇಲ್ಲ. ನಾ ಹಿಂಗೆ ರಾತ್ರಿ ರುಬ್ಬಿಟ್ಟದ್ದು ಹಿಟ್ಟಿರ್ತೈತ್ರಲ್ಲ, ನೆನೆದು ಅದು ಆದ್ರೆ ದೋಸೆ ಉಬ್ಬಿ ಬರ್ತೈತೆ ಅಂತ ಹೇಳಿ ಮೇಲ್ಗಡೆಯಿಂದ ಮುಚ್ಚಬೇಕಾಕೈತಿ. ಈಸಿಯಾಗೆ ಬರ್ತಾವೆ ನೋಡ್ರಿ. ಅವೇನ ತೆಗಿಯಾಕೂ ಏನು ಹಂಚಿಗೆ ಹತ್ಕೊಳಂಗಿಲ್ಲ, ಏನೂ ಇಲ್ಲ. ಒಂದು ಟೈಪ್ ನೆಟ್ ಥರ ಚಲೋ ಆಗಿರ್ತಾವ್ರಿ. ಬಾಯಾಗೂ ಟೇಸ್ಟ್ ಆಗಿದ್ದು. ನಾವು ತಿಂದು ನೋಡೇ ನಿಮ್ಗೆ ಹೇಳಾಕತ್ನು ನೋಡ್ರಿ. ಈ ಥರ ನಾ ಮಾಡಿದಂಗೆ ಒಂದು ಸಾರಿ ನೀವು ಮಾಡಿ ನೋಡ್ರಿ. ಇದೇ ಥರ ಎಲ್ಲನೂ ಮಾಡ್ಕೊತೇನೆ ನೋಡ್ರಿ. ಒಂದೊಂದು ಹಾಕಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಇನ್ನೊಂದು ಸಾರಿ. ಸ್ವಲ್ಪ ಹಿಂಗೆ ಅಲ್ಲೇ ಇದು ಇದ್ರೂ ಒಂದಿಟ್ಟು ಹಂಚು ತೊಗೊಂಡು ಅಗಲ್ ಮಾಡ್ಕೊಂಡ್ರು ನಡಿತೈತ್ರಿ. ಕೈಯಾಗ ತೊಗೊಂಡು ಇಲ್ದ್ರ ಸ್ವಲ್ಪನ ಮ್ಯಾಲೆ ಹಾಕೊಂಡ್ರೂ ನಡಿತೈತಿ. ಒಂದು 2 ನಿಮಿಷ ಎಣ್ಣೆ ಹಚ್ಚಿ ಬಿಟ್ರೆ ತೆಗೆದು ಬಿಡೋದ್ರಿ. ಅದನ್ನೇನು ಹೊಳ್ಳಿಸಿ ಹಾಕ್ಬೇಕತ್ತೇನಿಲ್ಲ. ಹಾಕಿದ್ರೂ ನಡಿತೈತಿ, ಬಟ್ ಹಾಕಿದ್ರೂ ನಡಿತೈತ್ರಿ. ಇದನ್ನೇನು ತಿಳುವಾಗಿ ಹಾಕಿರೋದ್ರಿಂದ ಹೊಳ್ಳಿಸಿ ಹಾಕಿ ಬೇಯಿಸ್ಬೇಕಾದ ಅವಶ್ಯಕತೆ ಏನಿಲ್ಲ ರೀ. ಅದು ನೋಡ್ರಿ ರೆಡಿ. ಅದು ಟೇಸ್ಟ್ ಹಾಕವ್ರಿ. ಇವು ವೈಟಂಗೆ ಅದು ನೋಡ್ರಿ. ನಾನು ಮಾಡಿರೋ ಈ ದೋಸೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.